ಕ್ಷೇತ್ರ. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಬರ ವಿಜೃಂಭಣೆಯಿಂದ ಜನಸಾಗರ ಬಂದು ನಮ್ಮ MTB ನಾಗರಾಜಣ್ಣವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ಅವರು ಹೆಲ್ತ್ ಕ್ಯಾಂಪನ್ನು ಆಗಿದ್ದಾರೆ, ಮತ್ತು ಆರೋಗ್ಯ ಶಿಬಿರವನ್ನು ಮಾಡಿದ್ದಾರೆ, ಮತ್ತು ಬ್ಲಡ್ ಕ್ಯಾಂಪು ಮಾಡಿದ್ದಾರೆ, ಮತ್ತು TV ಇದು ಐರನ್ ಬಾಕ್ಸು ಮತ್ತು ಟೈಲರಿಂಗ್ ಮಿಷಿನ್ಗಳೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತು 4,000 ಜನಗಳಿಗೆ ಸೀರೆಗಳು ವಿತರಣೆ ಮಾಡ್ತಾ ಇದ್ದಾರೆ, ಮತ್ತು ಬಡವರ ಬಗ್ಗರಿಗೆ ಹಾಸಿಗೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಮತ್ತು ಟೈಲರ್ ಮಿಷಿನ್ಗಳು ಮತ್ತು ಐರನ್ ಮಿಷಿನ್ಗೆಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ MTB ನಾಗರಾಜಣ್ಣವರ ಆಶೀರ್ವಾದದಿಂದ ಎಲ್ಲ ಸಂತೋಷವಾಗಿ ನಮ್ಮ MTB ನಾಗರಾಜಣ್ಣವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಬಗ್ಗೆ ಕೊಡಲಿ, ಇನ್ನೂ 100 ವರ್ಷ ಚೆನ್ನಾಗಿ ಬಾಳಲಿ, ನಮ್ಮ ಹೊಸಕೋಟೆ ತಾಲೂಕಿನ ಇನ್ನೂ ಅಭಿವೃದ್ಧಿ ಮಾಡಲಿ. ಅವರು 100 ವರ್ಷ ಸತತವಾಗಿ ಮತ್ತೆ ಗೆಲ್ಲಿ ನೆಕ್ಸ್ಟ್ 2018ರಲ್ಲಿ ಅರ್ಜಶೀಲರನ್ನಾಗಿ ಮತ್ತೆ ಸಚಿವರಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಇನ್ನೂ ಅಭಿವೃದ್ಧಿ ಮಾಡಲಿ. ನಾಗರಾಜನವರ 67ನೇ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ನಮ್ಮ ಮಾದೇಪುರ ಕ್ಷೇತ್ರದಲ್ಲಿ ವರ್ತೂರು ಕ್ಷೇತ್ರ ಇತ್ತು ಹಿಂದೆ. ಅವರು ನಮ್ಮ ನಾಯಕರಾಗಿ ನಾವು ರಾಜಕೀಯಕ್ಕೆ ಬರಬೇಕಾದ್ರೂ ಕೂಡ ಅವರು ಒಬ್ಬ ನಮಗೆ ಗುರುಗಳು ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬಡವರ ಮದುವೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಯಾವುದನ್ನು ಒಂದು ತಪ್ಪಿಸದೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಹಲವಾರು ಜನಪ್ರಿಯ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಮುಂದೆನೂ ಸಹ ಅವರು ಇಲ್ಲಿಂದನೇ ಆಯ್ಕೆಯಾಗಿ ಮಂತ್ರಿಗಳಾಗಿ ಇನ್ನೂ ಉನ್ನತ ಸ್ಥಾನ ಅಲಂಕರಿಸಲಿ. ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಆರೋಗ್ಯ ಭಾಗ ಕೊಡಲಿ. ಜನಪ್ರಿಯ ಶಾಸಕರಿಗೂ ಇವತ್ತು ಹುಟ್ಟಿದ ಹಬ್ಬದ ಪ್ರಯುಕ್ತ ಬಡವ ಬಗ್ಗರಿಗೆ ಸೀರೆ ವಿತರಣೆ ಇರ್ಬೋದು, ಬಡವರಿಗೆ ಎಲ್ಲ ಸೈಟ್ ನಿವೇಶನಗಳು ಸುಮಾರು 175 ಸೈಟ್ಗಳು ಒಂದು ವಾರದಲ್ಲಿ ಹೋದ ವಾರದಲ್ಲಿ ಕೊಟ್ಟಿದ್ದಾರೆ. ಅವರು ಬರ್ತ್ಡೇಗೆ ಅದು ಗಿಫ್ಟಾಗಿ ಅವ್ರು ಕೊಟ್ಟಿರೋದು. ಸರ್ಕಾರಕ್ಕೆ ಆದ್ರೂ ಓಡಾಡಿ ಮಾಡಿ 175 ಜನಕ್ಕೆ ಬಡವರಿಗೆ ನಿವೇಶನಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ ಇದ್ದೇನೆ. ನಮ್ಮ ಜನ್ಮದಿನದ ಅಂಗವಾಗಿ ಎಲ್ಲ ನಮ್ಮ ಅಭಿಮಾನಿಗಳು ಅಭಿಮಾನಪೂರ್ವಕವಾಗಿ ಈ ಬರ್ತ್ಡೇಯನ್ನು ಆಚರಣೆ ಮಾಡಿದ್ದಾರೆ. ಈ ಬರ್ತ್ಡೇ ಆಚರಣೆ ಮಾಡುವಂಥ ದಿವಸದಲ್ಲಿ ಇಂಥ ತಪಸಾಣಿ ಶಿಬಿರಗಳು, ಅದರ ಜೊತೆಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪು, ಬಡವರಿಗೆ ಬಟ್ಟೆ ವಿತರಣೆ, ಹಾಗೆ ನಮ್ಮ ಸವಲತ್ತುಗಳು ಎಲ್ಲ ಸವಲತ್ತು ವಿತರಣೆ, ಬಾಣಂತಿಯರಿಗೆ ಶ್ರೀಮಂತ ಕೊಡುವಂಥ ಕೆಲಸ, ಹಾಗೆ ಹಲವಾರು ಸಾರ್ವಜನಿಕವಾಗಿ ಈ ಬಡವರು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಅಲ್ಲಿ ನಮ್ಮ ಹುಟ್ಟು ಗ್ರಾಮದಲ್ಲಿ ಕೂಡ ಅದನ್ನು ಆಚರಣೆ ಮಾಡಿ ಈಗ ಇಲ್ಲಿ ಕೂಡ ಬಂದು ಅದನ್ನು ಆಚರಣೆ ಮಾಡ್ತಾಯಿದ್ವಿ. ನನಗೇನೆಂದರೆ ಭಾಳ ಸಂತೋಷ. ನಾವು 2 ಸಾರಿ ಈ ತಾಲೂಕಿನ ಮತದಾರರು ಶಾಸಕರಾಗಿ ಮಾಡಿ ಭಾಳ ಅಭಿಮಾನಪೂರ್ವಕವಾಗಿ ನನಗೆ ಜನ್ಮದಿನ ಆಚರಣೆ ಮಾಡ್ತಾಯಿದ್ದಾರೆ. ನನ್ನೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳು ಕೂಡ ಅವ್ರಿಗೆ ನಾನು ಸಲ್ಲಿಸ್ತೇನೆ. ನಮ್ಮ ಅಭಿಮಾನಿಗಳಿಗಿಷ್ಟೇ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಬರುವಂಥ ಚುನಾವಣೆಗಳು ಎದುರಿಸಬೇಕು. ಸಾರ್ವಜನಿಕವಾಗಿ ಸಾರ್ವಜನಿಕರ ಸೇವೆ ಒಂದು ದಕ್ಷ ಪ್ರಾಮಾಣಿಕವಾಗಿ ಒಂದು ಸೇವೆ ಮಾಡ್ತಕ್ಕಂಥ ನಾವು ಅವಕಾಶಗಳನ್ನು ಕಲ್ಪಿಸ್ಕೊಳ್ಬೇಕು ಅನ್ನೋದೇ ನಾನು ಅವ್ರು ಕೊಡ್ತಕ್ಕಂಥ ಒಂದು ಕಿವಿ ಮಾತು. MTB ನಾಗರಾಜಣ್ಣನವರು ತುಂಬ ಜನಪ್ರಿಯ ನಾಯಕರಾಗಿ ಈ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಆ ಒಂದು ಹೆಮ್ಮೆಯಿಂದ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ದಿನ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡಿ ಸಂಭ್ರಮ ಪಡ್ತಾ ಇದ್ದಾರೆ. MTB ನಾಗರಾಜಣ್ಣವರ 67ನೇ ಹುಟ್ಟುಹಬ್ಬದ ಒಂದು ಸಡಗರದ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಅಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ದೇವರು ಸನ್ಮಾನ್ಯ MTB ನಾಗರಾಜಣ್ಣವರಿಗೆ ಆರೋಗ್ಯವನ್ನು ಕೊಡಲಿ, ಅವರಿಗೆ ಇನ್ನಷ್ಟು ಆರೋಗ್ಯವನ್ನು ಕೊಟ್ಟು ಜನಸೇವೆಯನ್ನು ಮಾಡಲಿಕ್ಕೆ, ಜನಸೇವೆ ಜನಾರ್ದನ ಸೇವೆ ಅಂತ ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಹೊಸಕೋಟೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಕೊಡ್ತಕ್ಕಂಥ ಒಂದು ದಿಕ್ಕಿನಲ್ಲಿ ಅವರಿಗೆ ದೇವರಿಗೆ ಆರೋಗ್ಯವನ್ನು ಕೊಡಲಿ ಅಂತ ಈ ಮೂಲಕ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ವೇತನವನ್ನು, ಶಾಸಕರ ವೇತನವನ್ನು ಕೂಡ ಜನಸಾಮಾನ್ಯರಿಗೋಸ್ಕರ, ಶಾಲಾ ಕಾಲೇಜುಗಳಿಗೋಸ್ಕರ ಮೀಸಲಿಟ್ಟು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಬಡವರಿಗೆ ಆಸರೆಯಾಗಿ ನಿಂತು ಕಾರ್ಯಕ್ರಮಗಳು ಕೊಡ್ತಾ ಇರ್ತಕ್ಕಂಥ ಒಬ್ಬ ಅಭಿವೃದ್ಧಿ ರಾಜಕಾರಣಿ. ಅವರಿಗೆ ದೇವರ ಆರೋಗ್ಯವನ್ನು ಕೊಡಲಿ, ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಸಮಾಜ ಸೇವೆಯನ್ನು ಮಾಡಲಿಕ್ಕೆ ದೇವರ ಆರೋಗ್ಯವನ್ನು ಕೊಡಲಿ ಅಂತ ಈ ಮೂಲಕ ನಾನು ಅವರಿಗೆ ಅಭಿನಂದನೆ ಕೋರ್ತೇನೆ. ಏನಿವತ್ತು
MTB ನಾಗರಾಜಣ್ಣವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕಂದರೆ ನಿಜವಾಗ್ಲೂ ಇವತ್ತು ಈ ಕ್ಷೇತ್ರದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ ಅಂದರೆ MTB ನಾಗರಾಜಣ್ಣವರ ಹೆಸರೇ ಹೇಳಬೇಕಾಗುತ್ತೆ. ಹಿಂದೆ ಏನೆಲ್ಲ ಕಾಮಗಾರಿಗಳು ಬದಿವತ್ತು ಹೋಗಿತ್ತೋ ಈಗಾಗಲೇ ಕೈಗೆತ್ತಿಕೊಂಡು ಶಾಸಕರಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರಕ್ಕೆ ಕೊಟ್ಟು ಜನಪ್ರಿಯ ಶಾಸಕರಾಗಿ ಮುಂದೆ ಕೂಡ ಇವರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದುಕೊಂಡು ಬರುವಂಥ ಕೆಲಸ ಆಗಬೇಕು. ನಮ್ಮ ನೆಚ್ಚಿನ ನಾಯಕರು ನಾಗರಾಜಣ್ಣವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. KC ಮಂಜುನಾಥ್ ಅಂತೇಳಿ, ನಾನು ಕುಂದಾಣ ಜಿಲ್ಲಾ ಪಂಚಾಯತ್ ಸದಸ್ಯರು. ಈ ದಿನ ಏನು ನಮ್ಮ MTB ನಾಗರಾಜಣ್ಣವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡುವಂಥ ದೇವರು ಎಲ್ಲ ರೀತಿಯಲ್ಲಿ ಅವರಿಗೆ ಆರೋಗ್ಯ ಭಾಗ್ಯ ಇನ್ನೂ ಅಧಿಕಾರ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಏನು ದಿನ ಇವತ್ತು ನಮ್ಮ ಬೆಳಪ್ಪ ಚೇರ್ಮನ್ ಆದಮೇಲೆ ನಮ್ಮ ಗ್ರಾಮಾಂತರ ಜಿಲ್ಲೆ ಅದರಲ್ಲೂ ನಮ್ಮ ದೇವನಹಳ್ಳಿ ತಾಲೂಕಿಗೆ MLA ಅವರಿಂದ ಅವ್ರು ಬಂದಮೇಲೆ ತುಂಬ ಅನುಕೂಲ ಆಗಿದೆ ನಮಗೆ. ಅವರಿಗೆ ಇನ್ನೂ ಹೆಚ್ಚಿನ ರೀತಿಯ ಅಧಿಕಾರ ಸಿಗಲಿ ಅಂತ ಮತ್ತೊಮ್ಮೆ ಅವರಿಗೆ ಆಶೀರ್ವಾದ ಮಾಡ್ತೀನಿ.